ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ಇವರ ಆಶ್ರಯದಲ್ಲಿ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 2ರವರೆಗೆ ಇರಾನಿನ ತೆಹರಾನ್ನಲ್ಲಿ 19 ವರ್ಷ ವಯೋಮಿತಿ ಹುಡುಗರ ವರ್ಲ್ಡ್ ವಾಲಿಬಾಲ್ ಚಾಂಪಿಯನ್ಶಿಪ್ ನಡೆಯಲಿದೆ. ಇದರಲ್ಲಿ ಭಾಗವಹಿಸುವ ಭಾರತೀಯ ತಂಡವನ್ನು ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಒಡಿಶಾದ ಭುವನೇಶ್ವರದ ಕಿಟ್ ಯೂನಿವರ್ಸಿಟಿಯಲ್ಲಿ ಜುಲೈ 22 ಮತ್ತು 23ರಂದು ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ. ಈ ಪ್ರಕ್ರಿಯೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೂ ಅರ್ಹ ಆಟಗಾರರಿಗೆ ಭಾಗವಹಿಸುವ ಅವಕಾಶವಿದೆ ಎಂದು ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಅಡ್ಹಾಕ್ ಕಮಿಟಿಯ ಸದಸ್ಯರಾದ ಇಬ್ರಾಹಿಂ ಗೋಳಿಕಟ್ಟೆ ತಿಳಿಸಿದರು. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ವಾಲಿಬಾಲ್ ಅಸೋಸಿಯೇಷನ್ ಅಡ್ಹಾಕ್ ಕಮಿಟಿಯ ಉಸ್ತುವಾರಿಯಾಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ 3 ಜಿಲ್ಲೆಗಳ ಅರ್ಹ ಆಟಗಾರರನ್ನ ಕ್ರೋಢೀಕರಿಸಿ ಭುವೇಶ್ವರದಲ್ಲಿರುವ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ಮಾಡುವ ಕೆಲಸ ಮಾಡಲಾಗುತ್ತಿದೆ. ಆಯ್ಕೆಯಾದವರಿಗೆ ಅನುಮತಿ ಪತ್ರ ನೀಡಲಾಗುತ್ತದೆ ಎಂದರು. ಸೆಪ್ಟೆಂಬರ್ 8ರಿಂದ ಜಪಾನಿನಲ್ಲಿ ನಡೆಯುವ 21ನೇ ಏಷ್ಯನ್ ಸೀನಿಯರ್ ವಾಲಿಬಾಲ್ ಪಂದ್ಯಾಟದಲ್ಲಿ ಬೆಂಗಳೂರಿನ ಕಾರ್ತಿಕ್ ಎಂಬುವರು ಕರ್ನಾಟಕವನ್ನ ಪ್ರತಿನಿಧಿಸುತ್ತಿದ್ದಾರೆ. ಇದೇ ಕೂಟದಲ್ಲಿ ಇಂಡಿಯನ್ ರೈಲ್ವೆ ವತಿಯಿಂದ ಬೆಳ್ತಂಗಡಿಯ ಅಶುಲ್ ರೈ ಭಾಗವಹಿಸುತ್ತಿದ್ದಾರೆ. ಇದರಿಂದ ಕರ್ನಾಟಕ ಹೆಮ್ಮೆ ಪಡುವಂತಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ಫೆಡರೇಷನ್ ಆಫ್ ಇಂಟರ್ನ್ಯಾಷನಲ್ ವಾಲಿಬಾಲ್ ತಂಡ ಇವರು ಈ ಸಲ 19 ವಯಸ್ಸಿನ ಮಕ್ಕಳನ್ನ 24ರಿಂದ ಆಗಸ್ಟ್ 24ರಿಂದ ಸೆಪ್ಟೆಂಬರ್ 2ರ ತನಕ ಅಂದರೆ 8 ದಿನದವರೆಗೆ ನಡೆಯುವಂಥ ತೆಹರಾನ್ ಇರಾನ್ನಲ್ಲಿ ನಡೆಯುವಂಥ ಈ ಒಂದು ವಾಲಿಬಾಲ್ ಅಂತಾರಾಷ್ಟ್ರ ಮಟ್ಟದ ಇದಕ್ಕೆ 19 ವಯಸ್ಸಿನ ಮಕ್ಕಳನ್ನು ಇಲ್ಲಿಂದ ನಾವು ಶಿಫಾರಸು ಮಾಡಿ ಕಳಿಸ್ತಾ ಇದ್ದೇವೆ. ಮಕ್ಕಳು ಹೋಗುವುದು, ಅವರನ್ನು ಇಲ್ಲಿಂದ ಶಿಫಾರಸು ನಾವು ಮಾಡಿದರೂ ಕೂಡ ಅವರನ್ನು ಸಿಲೆಕ್ಷನ್ ಮಾಡೋದು ಒಡಿಶಾದಲ್ಲಿ ಕಿಟ್ಟಿ ಯೂನಿವರ್ಸಿಟಿ, ಅಲ್ಲಿ ಇವರ ಆಯ್ಕೆಯು ನಡೆಯಲಿದೆ. 22ರಿಂದ 23 ಅಂದರೆ 2 ದಿನದ ಸೆಲೆಕ್ಷನ್ ನಡೀಲಿಕ್ಕಿದೆ. ಭುವನೇಶ್ವರದಲ್ಲಿ ಹೋಗುವವರಿಗೆ ಆ ಕ್ರೀಡಾಪಟುಗಳು ಏನಿದೆ, ಆ ಮಕ್ಕಳಿಗೆ ಒಂದು ಷರತ್ತುಗಳಿದೆ. ಆ ಷರತ್ತುಗಳನ್ನು ಇಲ್ಲಿ ನಾನು ಕೊಟ್ಟಿದ್ದೇನೆ ಕೆಳಗೆ ಪತ್ರಿಕೆಯಲ್ಲಿ. ಅಂದರೆ ಒಂದು ಅವರ ತಾರೀಕು ಜನವರಿಯಿಂದ 2003 ಅಲ್ಲಿ ಹುಟ್ಟು ಡೇಟ್ ಆಫ್ ಬರ್ತ್ ಆಗಿರಬೇಕು. ಮತ್ತು ಅವರಲ್ಲಿ ಒರಿಜಿನಲ್ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಇರಬೇಕು. ಅದೇ ರೀತಿ ಪಾಸ್ಪೋರ್ಟ್ ಹೊಂದಿರಬೇಕು. ಅನೀಶ್ ವಿಫೋ ನ್ಯೂಸ್, ಪುತ್ತೂರು.